ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಪಾಠಕ್ಕೆ ಸ್ವಾಗತ. ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಏನು ಚರ್ಚೆ ಮಾಡಲಿಕ್ಕಿದ್ದೇವೆ ಅಂದರೆ, ಈ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ ಕುರಿತು, ಅಂದರೆ ಸಂಕಲನಾತ್ಮಕ ಪರೀಕ್ಷೆ SA1 ಅಂತೀವಲ್ಲ, ಈ ಒಂದು ಪರೀಕ್ಷೆ ಕುರಿತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ 10ನೇ ತರಗತಿಯವರಿಗೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ಪರಿಚಯ ಮಾಡೋದ್ರ ಜೊತೆಗೆ ಅದನ್ನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸುವಂತಹ ವಿಧಾನವನ್ನು ಈ ಒಂದು ವಿಡಿಯೋ ಭಾಗಗಳಲ್ಲಿ ಚರ್ಚೆ ಮಾಡೋಣ ಅಂತ. ಹಾಗಾದರೆ ನಾವು ಈ ಅರ್ಧವಾರ್ಷಿಕ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತೈತಿ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋ ಪ್ರಯತ್ನ ಮಾಡೋಣ. ಅರ್ಧವಾರ್ಷಿಕ ಅಥವಾ ಸಂಕಲನಾತ್ಮಕ ಪರೀಕ್ಷೆ SA1 ಈ ಒಂದು ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯ ವಿಧ ಹೆಂಗಿರುತ್ತೆ ಅಂದ್ರೆ, ನಿಮ್ಮ ವಾರ್ಷಿಕ ಪರೀಕ್ಷೆ SSLC ವಾರ್ಷಿಕ ಪರೀಕ್ಷೆ ಇನ್ನೇನು ಮುಂದೆ ಬರ್ತದಲ್ಲ, ಆ ಒಂದು ವಾರ್ಷಿಕ ಪರೀಕ್ಷೆ ಮಾದರಿಯಲ್ಲೇನೇ ಇರ್ತದೆ. ಮತ್ತೊಂದು ಏನು ಬದಲಾವಣೆ ಅದ ಅಂದ್ರೆ, ಈ ಒಂದು ವರ್ಷ ಮರಳಿ ಮತ್ತೆ 2019ನೇ ಇಸ್ವಿಯಲ್ಲಿ ಯಾವ ರೀತಿ ಇತ್ತಲ್ಲ ಆ ರೀತಿ ಹಿಂದಿನ ಒಂದು ವಿಚಾರಗಳನ್ನು ಈಗ ಮತ್ತೆ ಮರಳಿ ಬಳಸಲಾಗ್ತದೆ. ಅಂದ್ರೆ ಹೋದ ವರ್ಷ ಹಚ್ಚು ವರ್ಷ ಕೆಲವೊಂದಿಷ್ಟು ಪಾಠಗಳನ್ನು ಕೋವಿಡ್ ಕಾರಣದಿಂದ ಕಡಿಮೆ ಮಾಡಿದ್ರು. ಈ ಸಲ ಅದನ್ನು ಮತ್ತೆ ಸೇರಿಸಿದ್ದಾರೆ. ಅಂದರೆ ಎಲ್ಲ ಆ್ಯಸ್ ಇಟ್ ಈಸ್, ಈ ಕೋವಿಡ್ಗಿಂತ ಮುಂಚೆ ಏನು ಒಂದು ಪರಿಸ್ಥಿತಿ ಒಂದು ಸಿಲೆಬಸ್ಗೆ ಒಂದಿತ್ತಲ್ಲ, ಪಠ್ಯಕ್ರಮಕ್ಕಿತ್ತಲ್ಲ, ಅದು ಮರಳಿ ಬಂದದ. ಹೀಗಾಗಿ ನಾವು ವಿದ್ಯಾರ್ಥಿಗಳೆಲ್ಲ ತಿಳ್ಕೋಬೇಕು, ಕೋವಿಡ್ ಕಾರಣದಿಂದ ಹೋದ ವರ್ಷ ಹಚ್ಚು ವರ್ಷ ಯಾವ ರೀತಿ ಪರೀಕ್ಷಾ ಪದ್ಧತಿಗಳಿದ್ವಲ್ಲ ಆ ಪರೀಕ್ಷಾ ಪದ್ಧತಿಗಳನ್ನು ನಾವು ಬಿಟ್ಟು ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದನ್ನು ರೂಢಿ ಮಾಡ್ಕೋಬೇಕು. ಮತ್ತು ಸರಳತೆಯ ಮಟ್ಟ ಹೋದ ವರ್ಷ ಹಚ್ಚು ವರ್ಷ ಇದ್ದದಕ್ಕಿಂತನೂ ಈ ಸ್ವಲ್ಪ ಮತ್ತೆ ಕಡಿಮೆ ಮಾಡ್ತಾರೆ. ಈಗ ಹೋದ ಸಲ ಸ್ವಲ್ಪ ಮಕ್ಕಳಿಗೆ ಅಧ್ಯಯನಕ್ಕಿಂತ ತೊಂದರೆ ಆಗಿರೋದ್ರಿಂದ ಅಲ್ಲೇನು ಮಾಡಿದ್ರು, ಸರಳತೆ ಮಟ್ಟವನ್ನು ಹೆಚ್ಚಿಗೆ ಮಾಡಿದರು. ಈಗ ಏನಂತೆ, ಒಂದು ನಿಯಮಾವಳಿ ಪ್ರಕಾರ ಸರಳತೆ ಮಟ್ಟ ಇರ್ತದೆ. 2019ಕ್ಕೆ ಏನೊಂದು ವಿಧಾನ ಇತ್ತಲ್ಲ, ಅದೇ ವಿಧಾನವನ್ನು ನಾವು ಇಲ್ಲಿ ಮರಳಿಯನ್ನು ಮತ್ತೆ ಜಾರಿಗೆ ಮಾಡಲಾಗಿದೆ. ಹಾಗಾದರೆ ನಾನು ಒಂದು ಪ್ರಶ್ನೆ ಪತ್ರಿಕೆಯ ಒಂದು ರೀತಿ ಹೆಂಗಿರ್ತದೆ ಅಂದ್ರೆ, ಒಂದು ನೀಲಿ ನಕಾಶೆ ಮೇಲೆ ಅದನ್ನು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿರ್ತಾರೆ. ಈ ನೀಲಿ ನಕಾಶೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಲ್ಲ, ಅದರ ನೀಲಿ ನಕಾಶೆ ಹೆಂಗಿರ್ತದ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, 10ನೇ ತರಗತಿಯ ನೀಲಿ ನಕಾಶೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗ ವಾರ್ಷಿಕ ಪರೀಕ್ಷೆಗೂ ಹೀಗೆ ಮಾಡಿರ್ತಾರೆ. ಆದರೆ ನಾವೊಂದು ಈಗ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ಲಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದಿಲ್ಲ. ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನೀಲಿ ನಕಾಶೆ ಈ ರೀತಿ ಇದೆ. ಇದರಲ್ಲಿ ಬಹಳಷ್ಟು ನೀವು ತಿಳ್ಕೊಳ್ಳುವಂಥದ್ದು ಏನಪ್ಪಾ ಅಂದರೆ, ಯಾವ ರೀತಿ ಯಾವ ಪಾಠಕ್ಕೆ ಎಷ್ಟೆಷ್ಟು ಅಥವಾ ಮಾರ್ಕ್ಸ್ಗಳನ್ನು ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೋದು. ಆದರೆ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಥೀಮ್ಸ್ ಅಂತ. ಅಂದರೆ ನಾವು ಪಾಠಕ್ಕೆ ಅಂಕಗಳ ಹಂಚಿಕೆಯಲ್ಲಿ ಫಿಕ್ಸ್ ಅಂತ ನಾನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿರೋದ್ರಿಂದ ಹೇಳಿದ್ದೀನಿ. ಬಟ್ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ಥೀಮ್ಸ್ ಅಡ್ಜಸ್ಟ್ ಮಾಡಿರ್ತಾರೋ ಅಂಕಗಳನ್ನು. ಬಟ್ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೋಸ್ಕರ ರೆಡಿ ಮಾಡಿದಾಗ ಅದಕ್ಕೆ ಏನು ಮಾಡಿದ್ದೀನಪ್ಪ ಅಂದ್ರೆ, ಬೀಜಗಣಿತಕ್ಕೆ 2 ಪಾಠಗಳು ಬರ್ತಾವ. ಒಂದು ಸಮಾಂತರ ಶ್ರೇಣಿಗಳು, ಮತ್ತೊಂದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. ಈ 2 ಪಾಠ ಸೇರಿ ನಾನು 20 ಮಾರ್ಕ್ಸ್ಗಳ ಅಂಕಗಳನ್ನು ಹಂಚಿಕೆ ಮಾಡಿದ್ದೀನಿ. 13 + 7 20, ಅಂದರೆ ಅದು ಬೀಜಗಣಿತಕ್ಕೆ ಸೇರಿ. ಬಟ್ ಇದನ್ನು ಮತ್ತೊಬ್ಬರು ಯಾರಾದರೂ ಪ್ರಶ್ನೆ ಪತ್ರಿಕೆ ನೀಲಿ ನಕಾಶೆ ಪ್ರಕಾರ ಪ್ರಶ್ನೆ ಪತ್ರಿಕೆ ತೆಗೆದಾಗ ಇವೆರಡು ಇಂಟರ್ಚೇಂಜ್ ಆಗ್ಬೋದು. ಅಂದರೆ ಅವರು ಬದಲಾವಣೆ ಮಾಡೋಕ್ಕೆ ಅವಕಾಶ ಇರ್ತದೆ. 13 ಇಲ್ಲಿ ಕೇಳಬೇಕತ್ತೆ ಫಿಕ್ಸ್ ಇಲ್ಲ, ಇಲ್ಲಿ 7 ಕೇಳಬೇಕತ್ತೆ ಏನಿಲ್ಲ, ಇವು ಬದಲಾಗ್ತಾವೆ. ಬಟ್ ಇವುಗಳ ಟೋಟಲ್ ಅಂಕಗಳು ಏನೊಂದು ನಿಗದಿ ಮಾಡಿರ್ತಾರಲ್ಲ, ಅದು ಕರೆಕ್ಟ್ ಇರ್ತದೆ. ಆದರೆ ನಾನೊಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡಿಲ್ಲ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಂತರ ಶ್ರೇಣಿಗೆ 13, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ 7 ಅಂಕಗಳು. ಆಮೇಲೆ ರೇಖಾಗಣಿತಕ್ಕೆ ಸಂಬಂಧಪಟ್ಟ 3 ಪಾಠಗಳು, ಹೆಚ್ಚಿನ ಮೇಜರ್ ಪಾರ್ಟ್ ರೇಖಾಗಣಿತ ಬರ್ತದೆ ನಮ್ಮದು. ಅಲ್ಲಿ ತ್ರಿಭುಜಗಳಿಗೆ 19 ಅಂಕಗಳು, ವೃತ್ತಗಳಿಗೆ 3, ರಚನೆಗಳಿಗೆ 13 ಅಂಕಗಳನ್ನು. ನೋಡ್ರಿ, ಈ 3 ಪಾಠಗಳಲ್ಲಿ ಹೆಚ್ಚಿನ ಅಂಕಗಳ ಹಂಚಿಕೆಯಾಗಿದೆ. ಈಗ ಇಲ್ಲಿ ಹೆಚ್ಚು ಅಂಕಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಓಕೆ. ಆಮೇಲೆ ಕ್ಷೇತ್ರಗಣಿತಕ್ಕೆ ಸಂಬಂಧಪಟ್ಟ ಒಂದು ಪಾಠ ಬರ್ತದೆ, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಅದು 7 ಅಂಕಕ್ಕೆ. ನಿರ್ದೇಶಾಂಕ ರೇಖಾಗಣಿತಕ್ಕೆ ಅದೊಂದು ಪಾಠ ಬರ್ತದೆ, ಅದಕ್ಕೆ 10 ಅಂಕಗಳ ಆ ಪಾಠದಲ್ಲಿ. ಸಂಖ್ಯಾ ಪದ್ಧತಿಯ ಒಳಗೆ ವಾಸ್ತವ ಸಂಖ್ಯೆಗಳು ಅನ್ನುವಂಥ ಪಾಠ ಬರ್ತದೆ. ಆ ಪಾಠಕ್ಕೆ ನಾವು ಎಷ್ಟು ಅಂಕಗಳನ್ನು, 8 ಅಂಕಗಳನ್ನು. ಒಟ್ಟಾಗಿ 80 ಅಂಕಗಳನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ಹಾಗೆ ಒಂದು ನೀಲಿ ನಕಾಶೆಯನ್ನು ನಾನು ರಚನೆ ಮಾಡ್ಕೊಂಡಿದ್ದೀನಿ. ಆ ಒಂದು 80 ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ 8 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ.
8 ಬಹು ಆಯ್ಕೆ ಪ್ರಶ್ನೆಗಳು 8, ಅಂಕನು ಒಂದಿರೋದ್ರಿಂದ 8 ಅಂಕಗಳು. 1 ಅಂಕದ ಪ್ರಶ್ನೆಗಳು ಅವು ಕೂಡ 8 ಇರ್ತಾವೆ, ಹೀಗಾಗಿ 8. ಆದರೆ 2 ಅಂಕದ ಪ್ರಶ್ನೆಗಳು ಅವು 8 ಇರ್ತಾವೆ, ಬಟ್ ಅಂಕಗಳು ಎಷ್ಟಾಗ್ತಾವೆ? ಅದಕ್ಕೆ 16 ಆಗ್ತವೆ. ಯಾಕಂದ್ರೆ ಪ್ರತಿಯೊಂದಕ್ಕೆ 2 ಮಾರ್ಕ್ಸ್ ಅಂದರೆ 8 2 16 ಅಂಕಗಳು. 3 ಅಂಕದ ಪ್ರಶ್ನೆಗಳು ದೀರ್ಘ ಉತ್ತರ ಬಯಸುವಂಥ ಪ್ರಶ್ನೆಗಳು 9 3 27, ಅಂದರೆ 9 ಪ್ರಶ್ನೆ ಇರ್ತಾವೆ, ಪ್ರತಿಯೊಂದಕ್ಕೆ 3 ಅಂಕಗಳು. 4 ಅಂಕದ ಪ್ರಶ್ನೆಗಳು 4 ಪ್ರಶ್ನೆ ಇರ್ತಾವು, ಅದಕ್ಕೆ ಪ್ರತಿಯೊಂದಕ್ಕೆ 4 ಅಂದರೆ 4 4 ಇಲ್ಲಿ 16 ಆಗಬೇಕು. ಇದು 16 ಆಗಬೇಕು. ಇದು ಎಸ್. ಆಮೇಲೆ 5 ಅಂಕದ ಪ್ರಶ್ನೆ ಇರ್ತದೆ. ಒಂದು ಪ್ರಶ್ನೆ ಅತಿ ದೀರ್ಘ ಉತ್ತರ ಬರೆಯುವಂಥ ಪ್ರಶ್ನೆ, ಅದು 5 5 ಅಂಕಗಳು. ಹೀಗೆ ಒಟ್ಟಾಗಿ ಸೇರಿಸಿ 80 ಅಂಕಗಳು. ಹೀಗೆ 38 ಪ್ರಶ್ನೆಗಳು 80 ಅಂಕಗಳಿಗೆ. ಕೆಲವೊಂದು ಪ್ರಶ್ನೆಗಳಿಗೆ ಆಯ್ಕೆನೇ ಕೊಡ್ತಾರೆ. ಕೆಲವೊಂದು 2 ಅಂಕದ ಪ್ರಶ್ನೆಗಳಿಗೆ, 3 ಅಂಕದ ಪ್ರಶ್ನೆಗಳಿಗೆ, 4 ಅಂಕದ ಪ್ರಶ್ನೆಗಳಿಗೆ. ಆದರೆ ಉತ್ತರಿಸಬೇಕಾದ ಪ್ರಶ್ನೆಗಳು ಎಷ್ಟಪ್ಪ ಅಂದರೆ 38 ಪ್ರಶ್ನೆಗಳಿಗೆ ನಾವು 80 ಅಂಕಗಳಿಗೆ ಪರೀಕ್ಷೆಯನ್ನು ಕೊಡಬೇಕಾಗ್ತದೆ. ಹೀಗಾಗಿ ಇದು ಒಂದು ಪರಿಚಯ. ಬಟ್ ಈ ಒಂದು ಏನು ಪ್ರಶ್ನೆ ಪತ್ರಿಕೆ ಒಂದು ಪ್ಯಾಟರ್ನ್ ಇದೆಯಲ್ಲ, ಇದು ವಾರ್ಷಿಕ ಪರೀಕ್ಷೆಗೂ ಇದೇ ಇರ್ತದೆ. ಅಲ್ಲಿ ಕೂಡ ಇದೇ ರೀತಿ ಪ್ರಶ್ನೆಗಳ ಸಂಖ್ಯೆ 38 ಮತ್ತು ಆ ವಿಧಗಳೂ ಹಾಗೆ. ಬಹು ಆಯ್ಕೆ ಪ್ರಶ್ನೆಗಳಿಷ್ಟು, 1 ಅಂಕದಗಳು ಇಷ್ಟು, 2 ಅಂಕದಿಷ್ಟು, 3 ಅಂಕದಿಷ್ಟು, 4 ಅಂಕದಿಷ್ಟು, 5 ಅಂಕದಿಷ್ಟು, ಇದೇನೊಂದು ಹಂಚಿಕೆ ಇದೆಯಲ್ಲ, ಈ ಹಂಚಿಕೆ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಇದೆಯನ್ನ ನೀವು ಕಾಣ್ತೀರಿ. ಹೀಗಾಗಿ ನೀವು ಇಂಥ 80 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಲು ಕಲಿಬೇಕಾಗಿದೆ. ಯಾಕಂದ್ರೆ ಇದು ಈ ಸಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಹೊಸದಿದ್ವಿ. ಯಾಕಂದರೆ ಅವರು 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಈ ಹಿಂದೆ ಕಡಿಮೆ ಎದುರಿಸಿರ್ತಾರಂತ ಅನ್ಕೋಬಹುದು, ಹೌದಿಲ್ಲ? ಹೀಗಾಗಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸದ ಪ್ರಕಾರ, ಪ್ಯಾಟರ್ನ್ ಪ್ರಕಾರ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಟ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸೋಕೆ ಪ್ರಯತ್ನ ಮಾಡೋಣ. ಹಾಗಾದರೆ ನಾನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ಕೊಂಡಿದ್ದೀನಿ. ಆ ಮಾದರಿ ಪ್ರಶ್ನೆ ಪತ್ರಿಕೆಯ ಮೊದಲ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆಗಳಾಗಿರ್ತವೆ. ಅವು ಬಹು ಆಯ್ಕೆ ಪ್ರಶ್ನೆಗಳು 8 ಯಾವುದವು ನಾನು ತೆಗೆದುಕೊಂಡಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಕೇಳಿದರೆ, ಇಲ್ಲಿ ನೀವು ನೋಡ್ಬೋದು. 1ನೇ ಪ್ರಶ್ನೆ ಏನದ? 1 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತಾವೆ. ಹೀಗಾಗಿ ಪ್ರತಿಯೊಂದಕ್ಕೆ 8 ಅಂಕ. ಹೀಗಾಗಿ 1ನೇ ಪ್ರಶ್ನೆ ಏನಿದೆ ನೋಡ್ರಿ. ಎಸ್, ಮೊದಲ ಪ್ರಶ್ನೆಯನ್ನು ನೀವು ಸ್ಕ್ರೀನ್ ಮೇಲೆ ಓದ್ತಾ ಇದ್ದೀರಿ. ಬಹು ಆಯ್ಕೆ ಪ್ರಶ್ನೆ. ಇದನ್ನು ನಾನು ಸಮಾಂತರ ಶ್ರೇಣಿ ಅನ್ನುವಂತಹ ಪಾಠದಿಂದ ಆಯ್ಕೆ ಮಾಡ್ಕೊಂಡಿರ್ತೀನಿ. ಹಾಗಾದ್ರೆ ಏನದ ಪ್ರಶ್ನೆ ಏನಿದೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 4 ಮತ್ತು ಸಾಮಾನ್ಯ ವ್ಯತ್ಯಾಸ 7. ಆದರೆ ಶ್ರೇಣಿಯ 4ನೇ ಪದ ಡ್ಯಾಶ್ ಡ್ಯಾಶ್. ಇಲ್ಲಿ 4 ಆಯ್ಕೆಗಳನ್ನು ಕೊಡ್ತಾ ಇದ್ದಾರೆ 4ನೇ ಪದಕ್ಕೆ ಸಲುವಾಗಿ. ಮೊದಲನೇ ಆಯ್ಕೆ 11, 2ನೇ ಆಯ್ಕೆ ಬಿ 25, ಸಿ 3ನೇ ಆಯ್ಕೆ 18, ಡಿ 4ನೇ ಆಯ್ಕೆ -25. ಯಾವುದು ಸರಿ? ನಾವು ಖಚಿತವಾಗಿ ಆನ್ಸರ್ ತಲುಪಬೇಕಾದ್ರೆ ಒಂದು ಸಣ್ಣ ಕಚ್ಚಾ ಕಾರ್ಯ ಮಾಡಿ ಆ ಒಂದು ಉತ್ತರಕ್ಕೆ ತಲುಪೋದು. ಏನದು? ಸಮಾಂತರ ಶ್ರೇಣಿಯ ಮೊದಲ ಪದ 4 ಅಂತ. ಮೊದಲ ಪದ ಅಂದ್ರೆ ಅದನ್ನ ಎ ಅನ್ನುವಂಥ ಸಂಖ್ಯೆಯನ್ನು ಸೂಚಿಸ್ತೀವಲ್ಲ. ಆಮೇಲೆ ಸಾಮಾನ್ಯ ವ್ಯತ್ಯಾಸವನ್ನ ಡಿ, ಕಾಮನ್ ಡಿಫರೆನ್ಸ್ 7. ನಮಗೆ ಬೇಕಾಗಿರುವುದು 4ನೇ ಪದ. 4ನೇ ಪದನ್ನ ನಾವು A4 ಅಂತೀವಿ. A4 ಅಂದ್ರೆ ಏನು? A ಪ್ಲಸ್ 3D ಅಲ್ಲ. ಇಲ್ಲಿ 4 ಇದ್ರೆ ಒಂದು ಕಡಿಮೆ ಡಿ ಬರಿತೀವಿ. n-1 ಅನ್ನೋ ಬದಲಿ 4 - 1 ಅಂದ್ರೆ 3D ಆಗ್ತದೆ. ಇಲ್ಲಿ ತುಂಬಿಡ್ರಿ, ನಿಮಗೆ ಖಚಿತವಾದ ಆನ್ಸರ್ ಯಾವ್ದು ಅನ್ನೋದು ಗೊತ್ತಾಗ್ಬಿಡ್ತದೆ. ಎ ಬೆಲೆ 4, 3. ಡಿ ಬೆಲೆ ಎಷ್ಟು? 7. ಹೇಳ್ರಿ, ನೀವು ಯಾವ್ದು ಹೇಳ್ರಿ? 4 + 3 7 21. ಈಗ ಅದರ ಉತ್ತರ ಹೊಳಿತಾ? 21 4 25. ಹಾಗಾದರೆ 4ನೇ ಪದ 25 ಅನ್ನುವಂಥ ಆಯ್ಕೆ ಯಾವ್ದು ನಿಮ್ಗೆ ಸರಿ ಅನ್ಸದ? ಆಪ್ಷನ್ ಎ ತಪ್ಪು, ಆಪ್ಷನ್ ಬಿ ಇದು ಸರಿಯಾದ ಆಯ್ಕೆ. ಹೌದಾ? ಈಗ ಈ ರೀತಿ ನಾವು ಖಚಿತವಾದ ಪ್ರಶ್ನೆ ಕೇಳಿ, ಬಹು ಆಯ್ಕೆಯಾದ ಪ್ರಶ್ನೆ ಕೇಳಿ, ಸ್ವಲ್ಪ ನಾವು ಅದನ್ನು ನಮ್ಮ
ತರ್ಕಕ್ಕೆ ಹಚ್ಚಿ ಸ್ವಲ್ಪ ಅದರ ಉತ್ತರ ಕಂಡುಹಿಡಿದುದಾದ್ರೆ ಖಚಿತವಾದ ಆಯ್ಕೆಯನ್ನು ನಾವು ಆಯ್ಕೆ ಮಾಡಬಹುದು. ಇದು ಸರಳ ಪ್ರಶ್ನೆ. ಮುಂದಿನ ಬಹು ಆಯ್ಕೆ ಪ್ರಶ್ನೆ ನೋಡೋಣ. ಮುಂದಿನ ಬಹು ಆಯ್ಕೆ ಪ್ರಶ್ನೆ ಏನದ ನೋಡ್ರಿ. -5 -1, 3, 7 ಡ್ಯಾಶ್ ಡ್ಯಾಶ್ ಸಮಾಂತರ ಶ್ರೇಣಿಯಲ್ಲಿ ಎ ಮತ್ತು ಡಿಗಳು ಕ್ರಮವಾಗಿ. ನೋಡ್ರಿ, ಇದು ಸುಲಭದ ಪ್ರಶ್ನೆ. ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಗೆ ಸುಲಭದ 2 ಪ್ರಶ್ನೆ ಅದಾವು. 1ನೇ ಪ್ರಶ್ನೆ ಹೆಂಗೆ ಸುಲಭ ಇತ್ತಂಗೆ 2ನೇ ಪ್ರಶ್ನೆನೂ ಸುಲಭದ. ಇಲ್ಲಿ ಆಯ್ಕೆ ಕೊಡ್ತಾರ. ಆಯ್ಕೆ ಏನದ? 1ನೇದು -5 ಮತ್ತು 4, 5 ಮತ್ತು -4, 5 ಮತ್ತು 4, -5 ಮತ್ತು -4 ಅಂತ ಆಪ್ಷನ್ ಕೊಟ್ಟಿದ್ದಾರೆ, ಆಯ್ಕೆ ಕೊಟ್ಟಿದ್ದಾರೆ. ಯಾವ್ದು ಸರಿ ಅಂತ ವಿಚಾರ ಮಾಡೋಕ್ಕಿಂತ ಮುಂಚೆ ನಾವು ವಿಚಾರ ಮಾಡ್ರಿ. ಸಮಾಂತರ ಶ್ರೇಣಿಯಲ್ಲಿ ಎ ಅಂದ್ರೆ ಅದು ಮೊದಲ ಪದ. ಮೊದಲ ಪದ ಅಂದ್ರೆ ಲೆಕ್ಕ ಮಾಡೋದಿರಂಗಿಲ್ಲ ಶ್ರೇಣಿ ಕೊಟ್ಟಾಗ. ಮೊದಲ ಪದ ಅಂದ್ರೆ ನಾವು ನೋಡ್ಬೋದು. ಮೊದಲ ಪದ ಏನೈತಿ? ಮೊದಲೇನದ? -5. ಈಗ ಮೊದಲ ಪದ -5. ಹಂಗಾದ್ರೆ ಮೊದಲ ಪದ -5 ಇರ್ತಕ್ಕಂಥ ಆಪ್ಷನ್ ಎ ಒಂದದ, ಡಿ ಒಂದದ. ಹೀಗಾಗಿ ಖಂಡಿತವಾಗಿ ಹೇಳ್ರಿ, ಬಿ ತಪ್ಪು, ಸಿ ತಪ್ಪು. ಇನ್ನು ಉಳಿದಿರೋದು ಎ ಕರೆಕ್ಟ್ ಆಗಿರ್ಬೋದು, ಡಿ ಕರೆಕ್ಟ್ ಆಗಿರ್ಬೋದು. ಬಟ್ ಎ ಮತ್ತು ಡಿ ಯಾವ್ದು ಕರೆಕ್ಟ್ ಅನ್ನಕ್ಕೆ ನಾವು ಈ ಎರಡನೇದು ಡಿ ಕಂಡಿಡಿಬೇಕು. ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಕಾಮನ್ ಡಿಫ್ರೆನ್ಸ್. ಅದನ್ನ ಹೆಂಗೆ ಕಂಡಿಡಿಬೇಕು ಹೇಳ್ರಿ? ಯಾವಾಗಲೂ ಡಿ ಅನ್ನು ಲೆಕ್ಕ ಮಾಡುತ್ತೆ. ನೆಕ್ಸ್ಟ್ ರೆಡಿ ಕೊಟ್ಟಾಗ ಏನು ಮಾಡ್ತಿದ್ರಿ? ಇಲ್ಲಿ 1ನೇ ಪದ, ಇಲ್ಲಿ 2ನೇ ಪದ ಬರೀರಿ, ಇಲ್ಲಿ 1ನೇ ಪದ ಬರೀರಿ. A2 - A1. A2 ಅಂದ್ರೆ ಏಟೈತೆ ನೋಡ್ರಿ? -1. A1 ಅಂದ್ರೆ -5. ಕರೆಕ್ಟ್ ಅಲ್ಲ? ನಾವು ಏನು ಕಳಿಬೇಕು ಹೇಳ್ರಿ? A2 ಒಳಗೆ A1 ಕಳಿಬೇಕು. A2 -1, A1 -5. ಏನಾಗ್ತದೆ? -1 ಹಂಗೆ ಹೇಳ್ರಿ. -(-) ಈಗ ನೋಡ್ರಿ, ವಿಜಾತಿ ಚಿಹ್ನೆ ಅದು ಕಳಿಬೇಕು. 5ರಾಗ 1 ಕಳೆದ್ರೆ 4. ಎಂತ 4? +4 -4? 5 ದೊಡ್ಡದ, ಅದಕ್ಕೆ ಪ್ಲಸ್ ಚಿಹ್ನೆ ಇರೋದ್ರಿಂದ +4. ಹಾಗಾದ್ರೆ ಡಿ ಬೆಲೆ +4. ಈಗ ನೀವೇ ಹೇಳ್ಬಿಡ್ರಿ, ಎ ಬೆಲೆ -5 ಇರುವಂಥದ್ದು, ಡಿ ಬೆಲೆ +4 ಇರುವಂಥ ಆಯ್ಕೆ ಯಾವುದು? ಡಿ ತಪ್ಪು. ಇಲ್ಲಿ ಎ ಬೆಲೆ ಕರೆಕ್ಟ್ ಆಗಿದೆ, ಬಟ್ ಡಿ ಬೆಲೆ ತಪ್ಪಾಗಿದೆ. ಹೀಗಾಗಿ ಎ ಆಪ್ಷನ್ ಏನು ನೋಡ್ರಿ? ಎ ಬೆಲೆ -5, ಡಿ ಬೆಲೆ +4. ಹೀಗಾಗಿ ಆಪ್ಷನ್ ಎ ಇದು ಸರಿಯಾದ ಆಯ್ಕೆ ಆಗ್ತದೆ. ಓಕೆ. ಹೀಗಾಗಿ ಸರಳ ಪ್ರಶ್ನೆ ಅದ ಅಥವಾ ಅದು ಮಲ್ಟಿಪಲ್ ಚಾಯ್ಸ್ ಇದ್ರೂ ಸ್ವಲ್ಪ ಅದನ್ನು ತಾರ್ಕಿಕವಾಗಿರೇ ನಾವು ಸ್ವಲ್ಪ ಲೆಕ್ಕ ಮಾಡೇನ ಅದರ ಖಂಡಿತವಾದ ಖಚಿತವಾದ ಆನ್ಸರನ್ನು ಆಯ್ಕೆ ಮಾಡೋದು ಒಳ್ಳೆಯದು. ಓಕೆ. ಮುಂದಿನ ಒಂದು ಪ್ರಶ್ನೆ, 3ನೇ ನೋಡೋಣ. 3ನೇ ಪ್ರಶ್ನೆ ನೋಡ್ರಿ, ಇದು ಯಾವ ಪಾಠದಲ್ಲಿ ಬರ್ತದ ಅಂತ ಅನ್ಸ್ತದೆ ನಿಮಗ? 3ನೇ ಪ್ರಶ್ನೆ ಯಾವ ಪಾಠದಲ್ಲದ? ಸಮರೂಪ ತ್ರಿಭುಜ ಅಂತ ಇಲ್ಲಿ ಹೇಳುತ್ತಾಗ ಗೊತ್ತಾಗ್ತದೆ ನಮಗೆ. 2ನೇ ಪಾಠ. 2 ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ. 2 ಸಮರೂಪ ತ್ರಿಭುಜಗಳ ಬಾಹುಗಳ ಅನುಪಾತ 4:9. ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಅಂದ್ರೆ ಇದು ನಾವು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಪ್ರಮೇಯ ಕಲ್ತೀವಿ ನೋಡ್ರಿ. ನಾವು 4 ಅಂಕದ ಪ್ರಮೇಯಗಳನ್ನು 4 ಇಂಪಾರ್ಟೆಂಟ್ ಅಂತ ಹೇಳಿವಲ್ಲ, ಹಾಗಾಗಿ ಆ 4 ಇಂಪಾರ್ಟೆಂಟ್ ಪ್ರಮೇಯದೊಳಗೆ ಇದು 3ನೇ ನಂಬರ್ ಬರ್ತದ. ಹೌದಿಲ್ಲ? ತೇಲ್ಸಿನ ಪ್ರಮೇಯ ಮೊದಲನೇದು, 2ನೇದು ಕೋನ ಸಮರೂಪತೆಯ ನಿರ್ಧಾರಕ ಗುಣ, 3ನೇದು ಪ್ರಮೇಯ ಯಾವ್ದು ಬರ್ತತಿ? ವಿಸ್ತೀರ್ಣ ಪ್ರಮೇಯ ಬರ್ತದೆ. ಹೌದಿಲ್ಲ? ಹಾಗಾದ್ರೆ ಅದೇನು ಹೇಳ್ತದೆ ವಿಸ್ತೀರ್ಣ ಪ್ರಮೇಯ? ಮತ್ತು ಬಾಹುಗಳಿಗೆ ಮತ್ತು ಆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತು ಹೇಳ್ಯದದು. ಅದನ್ನ ಇಲ್ಲಿ ಉಪಯೋಗಿಸ್ಬೇಕು ನೋಡ್ರಿ. ಇಲ್ಲಿ 4:9 ಏನಿದು? ಬಾಹುಗಳ ಅನುಪಾತ ಅಂತ ಕೇಳಿದ್ದೇನು? ವಿಸ್ತೀರ್ಣಗಳ ಅನುಪಾತ. ನಾನು ಒಂದು ಮಾತು ಹೇಳಿದ್ನಿ, ನಿಮಗೂ ಗೊತ್ತದ. ಏನಪ್ಪಾ ಅಂದ್ರ, ಯಾವಾಗಲೂ ವಿಸ್ತೀರ್ಣಗಳ ಅನುಪಾತ ಅಂದ್ರೆ, ವಿಸ್ತೀರ್ಣ ಅಂದ್ರೆ ಅದು ಹೆಚ್ಚಿರ್ತದ. ವಿಸ್ತೀರ್ಣ ಅಂದ್ರೆ ಅದು ನಾವು ಉದ್ದಾಗಲ ಗುಣಾಕಾರ ಮಾಡಿ ಗುಣಲಬ್ಧದು. ಮತ್ತು ವಿಸ್ತೀರ್ಣವನ್ನು ಯಾವಾಗಲೂ ನಾವು ಚದರ್ಮಾನದಾಗ ಅಳಿತೀವಿ. ಅದರ ಬೆಲೆ ಹೆಚ್ಚಿರ್ತದೆ, ಬಾಹುಗಳ ಬೆಲೆ ಕಡಿಮೆ ಇರ್ತದೆ. ಹೀಗಾಗಿ ವಿಸ್ತೀರ್ಣಗಳ ಅನುಪಾತವನ್ನು ನೀವು ಕ್ವಿಕ್ ಆಗಿ ಕಂಡಿಡ್ಯಾಕ ಒಂದು ಮಾತನ್ನು ಉಪಯೋಗಿಸೋದು, ಒಂದು ಸೂತ್ರ ಥರ. ಏನು? ಈ ರೀತಿ. ಏನು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಪ್ರಮೇಯನು ಹಿಂಗದ.
ಅದನ್ನು ನಿಮಗೆ ಈ ರೀತಿ ಸೂತ್ರ ಟೈಪ್ ಇರುತ್ತೆ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಇದು ಸಮ ಆಗಿರ್ತದೆ. ಏನು? ಅನುರೂಪ ಬಾಹುಗಳ ಅನುಪಾತದ ವರ್ಗಕ್ಕ. ಹೌದಿಲ್ಲ? ನೆನಪಾಯ್ತಲ್ಲ? ಅಂದ್ರೆ ಆ ಪ್ರಮೇಯದ ಹೇಳಿಕೆ ಹಿಂಗೆ ಅದ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ಅನುಪಾತದ ವರ್ಗಗಳಿಗೆ ಸಮವಾಗಿರ್ತದೆ. ಅನುರೂಪ ಬಾಹುಗಳ ಅನುಪಾತದ ವರ್ಗಕ್ಕೆ ಸಮ ಇರ್ತದೆ. ಇದೇ ಪ್ರಮೇಯ. ಅದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟ ಪ್ರಮೇಯ. ಆದರೆ ಅದ ನೇರವಾದ ಪ್ರಮೇಯನ ಇಲ್ಲಿ ಉಪಯೋಗಿಸಿವಿ. ಹೀಗಾಗಿ ಅದನ್ನ ಈ ರೀತಿ ಬರ್ತೀವಿ. ಈಗ ನಮಗೆ ಗೊತ್ತಾಗಬೇಕಾಗಿರೋದು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದದೆ. ವಿಸ್ತೀರ್ಣಗಳ ಅನುಪಾತ ಕೇಳ್ಯಾರ. ಅನುರೂಪ ಬಾಹುಗಳ ಅನುಪಾತ ಕೊಟ್ಟಾರು. ಈಗ ಏನೈತಿ? ಅನುರೂಪ ಬಾಹುಗಳ ಅನುಪಾತ 4:9 ಬ್ರಾಕೆಟ್ ಸ್ಕ್ವೇರ್. 4ರ ವರ್ಗ 16, 9ರ ವರ್ಗ 81. ಸರಿ, ಯಾವುದು? ಆಪ್ಷನ್ ಡಿ ಅಲ್ಲ. ನಮ್ಗೆ ಕನ್ಫ್ಯೂಸ್ ಮಾಡೋಕ್ಕಿಲ್ಲ. ಏನು ಮಾಡಿದ್ದಾರೆ? ವರ್ಗಮೂಲನ ಕೊಟ್ಟಿದ್ದಾರೆ. 4ರ ವರ್ಗಮೂಲ 2, 9ರ ವರ್ಗಮೂಲ 3. ಈಗ ಇದು ತಪ್ಪು. ಇದು ಯಾವಾಗ ಸರಿ ಆಗ್ತಿತ್ತಪ್ಪ ಅಂದ್ರೆ ನಮಗೆ ಏನು ಕೇಳಿದಾಗ ಬಾಹುಗಳ ಅನುಪಾತ ಕೇಳಿದಾಗ, ಅಂದ್ರೆ ವಿಸ್ತೀರ್ಣಗಳ ಅನುಪಾತ ಅವ್ರಿಗೆ ಕೊಟ್ಟು ಬಾಹುಗಳ ಅನುಪಾತ ಕೇಳಿದ್ರೆ ಅಂದ್ರೆ ಅವಾಗ ವರ್ಗಮೂಲ ತೆಗಿಬೇಕು. ಹೆಂಗಪ್ಪ ಅಂದ್ರೆ ಅದನ್ನ ಈ ರೀತಿ ಸೂತ್ರವನ್ನು ನೆನಪಿಟ್ಟುಕೊಡ್ರಿ. ಇಲ್ಲೇನು ಅವಶ್ಯಕತೆ ಇಲ್ಲ, ಅದರ ಸುಮ್ಮ ಹೇಳ್ತಾ ಇದ್ದೀನಿ. ವಿಸ್ತೀರ್ಣಗಳ ಅನುಪಾತ ನಮಗ ಕೊಟ್ಟು, ವಿಸ್ತೀರ್ಣಗಳ ಅನುಪಾತ ಕೊಟ್ಟು ಬಾಹುಗಳ ಅನುಪಾತ ಕೇಳಿದ್ರಂದ್ರೆ ಹೆಂಗಂದ್ರೆ, ನಾನು ಫಸ್ಟ್ ಬಾಹುಗಳ ಅನುಪಾತನ ಬರಿಬೇಕು. ಇಲ್ಲಿ ಬಾಹುಗಳ ಅಥವಾ ಅನುರೂಪ ಬಾಹುಗಳ ಅನುಪಾತವನ್ನ ಕೇಳಿದಾಗ ನೀವೇನ್ ಮಾಡಬೇಕು? ವಿಸ್ತೀರ್ಣಗಳ ಅನುಪಾತದ ಅಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತದ ಏನ್ ಮಾಡ್ಬೇಕಪ್ಪ ಅಂದ್ರೆ ವರ್ಗಮೂಲ ತೆಗಿಬೇಕು. ಏನ್ ಮಾಡಬೇಕು? ವರ್ಗಮೂಲ ತೆಗಿಬೇಕು. ಅದೇನಾಗತ್ತೆ? ಬಾಹುಗಳ ಅನುಪಾತ ಸಿಗ್ತದೆ. ಹೀಗಾಗಿ ವಿಸ್ತೀರ್ಣಗಳ ಅನುಪಾತ ಕೇಳಿದ್ರೆ ಬಾಹುಗಳ ಅನುಪಾತದ ವರ್ಗ ಮಾಡ್ರಿ. ಬಾಹುಗಳ ಅನುಪಾತನ ಕೇಳಿದ್ರೆ ವಿಸ್ತೀರ್ಣಗಳ ಅನುಪಾತದ ವರ್ಗಮೂಲ ತೆಗಿರಿ. ಇವೆರಡು ಈ ಒಂದು ಪ್ರಮೇಯದ ನೇರವಾದ ಹೇಳಿಕೆ ಬಳಕೆ ಆಗೈತಿ. ಇಲ್ಲಿ ವಿಲೋಮ ಹೇಳಿಕೆಯನ್ನ ನಾವು ಬಳಕೆ ಈ ರೀತಿ ಮಾಡ್ಕೋಬಹುದು. ಓಕೆ, ಇದು 3ನೇ ಪ್ರಶ್ನೆ ಆಗಿತ್ತು. ನಾವು ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ. ಏನದ? ಬಹಳ ಸುಲಭದ ಪ್ರಶ್ನೆ ಅದ. ಸ್ವಲ್ಪ ನೀವು ಯೋಚನೆ ಮಾಡ್ರಿ. ಏನದ? x - 2y = 0 ಮತ್ತು 3x + 4y = 20. ಈ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ರೇಖೆಗಳು ಡ್ಯಾಶ್ ಡ್ಯಾಶ್. ಇವೆರಡು ಸಮೀಕರಣಗಳದಾವು. ಇವು ಜೋಡಿ ಸಮೀಕರಣಗಳದಾವು. ಈ ಜೋಡಿ ಸಮೀಕರಣಗಳನ್ನ ನಾನು ನಕ್ಷೆ ರೂಪದಲ್ಲಿ ತೋರಿಸಿದ್ದು ಅಂದ್ರೆ ಆ ನಕ್ಷೆ ರೂಪದಲ್ಲಿ ಆ ಜೋಡಿ ಸಮೀಕರಣಗಳು ಏನಾಗ್ತಾವ? ಸಮಾಂತರವಾಗಿರ್ತಾವ, ಐಕ್ಯವಾಗ್ತಾವ, ಛೇದಿಸ್ತಾವ ಅಥವಾ ಛೇದಿಸುವುದಿಲ್ಲ. 4 ಆಯ್ಕೆ ಅದಾವ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ನೋಡ್ರಿ? ಎರಡು ಸಮೀಕರಣಗಳ ನಕ್ಷೆಯ ಬಗ್ಗೆ ಹೇಳಬೇಕಂದ್ರೆ ನಾವು ನಕ್ಷೆ ಬಗ್ಗೆ ಹೇಳೋದಾಗ್ಲಿ, ಅವುಗಳ ಪರಿಹಾರದ ಬಗ್ಗೆ ಹೇಳೋದಾಗ್ಲಿ, ಅವುಗಳ ಸ್ಥಿರತೆ ಬಗ್ಗೆ ಹೇಳೋದಾಗ್ಲಿ, ನಾವು ಇದನ್ನೆಲ್ಲ 3 ವಿಚಾರಗಳನ್ನು ಹೇಳೋದಾಗ್ಲಿ ಮಾಡ್ಬೇಕಾದ್ರೆ ಆ ನಕ್ಷೆಗಳ ಆ ಸಮೀಕರಣಗಳ ಸಹಗುಣಕಗಳ ಸಂಬಂಧವನ್ನು ನೆನಪಿಟ್ಕೊಂಡಿರ್ಬೇಕು. ಏನಪ್ಪ ಅಂದ ಸಂಬಂಧ ಅಂದ್ರೆ, ಈ ಒಂದು ಸಮೀಕರಣವನ್ನ ನಾವು ಆದರ್ಶ ರೂಪಕ್ಕೆ ಹೋಲಿಕೆ ಮಾಡಿದಾಗ A1 1 ಆಗ್ತದೆ, A2 -2 ಆಗ್ತದೆ. ಆಮೇಲೆ ಇದು ಸಿ ಈಚೆ ಕಡೆ ತಂದರೆ ಇರಲಿ ಅಥವಾ ಅಲ್ಲೇ ಇರಲಿ ಸಿ ಬೆಲೆ 0 ಆಗ್ತದೆ. C1 A1 1, A2 -2, C1 0 ಆಗ್ತದೆ. A1 1, B1 -2, C1 0. ಆಮೇಲೆ ಇಲ್ಲಿ A2 3, B2 4, C2 ಈ ಕಡೆ ಬಂದ -20. ಹೌದಿಲ್ಲ? ಅದನ್ನ ಆದರ್ಶ ರೂಪನೇ ಹೋಲಿಕೆ ಮಾಡೋದು. ನೀವು ಅದನ್ನ ಈ ಕಡೆ ತಂದ ಯೋಚನೆ ಮಾಡ್ತಿದ್ದೀರಂದ್ರೆ C2 ಬೆಲೆ ಏನಾಕತಿ? -20 ಆಕೈತಿ. ಹೌದಾ? ನಾವು ಮೊದಲ 1ನೇ ಸಂಬಂಧ ಏನೈತಿ? A1 / A2
ಮತ್ತು B1/B2 ಇವತ್ತನ್ನು ಚೆಕ್ ಮಾಡೋಣ. ಇವು ಏನಾದರೂ ಅಸಮ ಆದ್ರೆ ಮುಂದಿನ C1/C2 ಅಂದ್ರೆ ಸಮ ಅದು ಅಂದ್ರೆ C1/C2 ಚೆಕ್ ಮಾಡ್ಬೇಕು. ಯಾಕಂದ್ರೆ A1/A2 B1/B2 ಅಸಮ ಆದ ತಕ್ಷಣ ಒಂದು ನಿರ್ಣಯ ಐತಿ. ಏನ್ ನಿರ್ಣಯ? ನಕ್ಷೆಗಳು ಛೇದಿಸ್ತಾವು, ನಕ್ಷೆಗಳು ಸ್ಥಿರವಾಗಿರ್ತಾವು, ಸಮೀಕರಣಗಳು ಸ್ಥಿರವಾಗಿರ್ತಾವು, ಮತ್ತು ಪರಿಹಾರ ಕೂಡ ಸಿಗ್ತಾವು. ನೋಡ್ರಿ, ಅಸಮ ಆದ್ರೆ ಅದಕ್ಕೆ ನಾನು ಬಸ್ ಚೆಕ್ ಮಾಡ್ತೀನಿ. ನೀವು ಅಸಮ ಆದ್ರೆ ಮುಂದಿನ ಚೆಕ್ ಮಾಡಂಗಿಲ್ಲ. ಈಗ A1/A2 ನೋಡ್ರಿ, A1 ಅಂದ್ರೆ ಇದ್ರ ಬೆಲೆ ಹಿಂದಿಂದ ಸಹಗುಣಕ್ಕೆ 1 ಅದ, A2 ಬೆಲೆ x ದ ಸಹಗುಣಕ್ಕೆ ಇಲ್ಲಿ 3 ಅದ, ಆಮೇಲೆ B1 ಬೆಲೆ y ದ ಸಹಗುಣಕ -2 ಅದ, ಆಮೇಲೆ B2 ಬೆಲೆ y ದ ಸಹಗುಣಕ 4 ಅದ. ನೋಡ್ರಿ, ಇವೆರಡು ಸಮ ಆಗ್ತಾವೇನ? ಖಂಡಿತವಾಗೂ ಸಮ ಆಗಂಗಿಲ್ಲ. ಇಲ್ಲಿ 1/3 ಇಲ್ಲಿ 1/3 ಬಂದ್ರೂ ಇದು ಮೈನಸ್ ಚಿಹ್ನೆ ಏನ್ ಮಾಡಂಗಿಲ್ಲ, ಇದನ್ನ ಸಮ ಆಗೋಕೆ ಬಿಡಂಗಿಲ್ಲ. ಹೀಗಾಗಿ ಖಂಡಿತವಾಗಿ ನೋಡಿದ ತಕ್ಷಣ ಹೇಳ್ಬೋದು A1/A2 B1/B2 ಸಮ ಇಲ್ಲ. ಸಮ ಇಲ್ಲ ಅಂದ್ರೆ ನಾವು ಮೂರನೇದು C1/C2 ಚೆಕ್ ಮಾಡಬಾರ್ದು. ಯಾವಾಗ ಇವು ಸಮ ಆಗ್ತಾವ ಅವಾಗ ಮೂರನೇದು ಚೆಕ್ ಮಾಡೋದು. ಏನು? C1/C2 ಏನಾಗ್ತೈತಿ ಅಂತ. ಮೂರು ಸಮ ಅದು ಅಂದ್ರೆ ಸಮಾಂತರವಾಗಿರ್ತಾವ. ಇಲ್ಲ A1/A2 B1/B2 ಸಮ ಆಗಿ C1/C2 ಸಮ ಆಗ್ಲಿಲ್ಲ ಅಂದ್ರೆ ಅವು ಛೇದಿಸುವುದನ್ನಿಲ್ಲ. ಒಂದು ಕರೆಕ್ಷನ್ ಇಲ್ಲಿ, ಮೂರು ಸಮ ಅದು ಅಂದ್ರೆ ಐಕ್ಯ ಆಗ್ತಾವ. ಸಾರಿ, ಮೂರು A1/A2 B1/B2 C1/C2 ಮೂರು ಸಮ ಅದು ಅಂದ್ರೆ ಅವು ಏನಾಗ್ತಾವ? ಐಕ್ಯ ಆಗ್ತಾವ. ಬಟ್ A1/A2 B1/B2 ಸಮ ಆಗಿ ಮೂರನೇದು ಸಮ ಆಗ್ಲಿಲ್ಲ ಅಂದ್ರೆ ಅವು ಸಮಾಂತರವಾಗಿರ್ತಾವು, ಮತ್ತು ಛೇದಿಸುವುದಿಲ್ಲ ಅಂದ್ರೆ ಒಂದೇ ಇರ್ತೀವಿ. ಎರಡು ಛೇದಿಸುವುದಿಲ್ಲ ಅಂದ್ರೆ ಅವು ಸಮಾಂತರವಾಗಿರ್ತಾವೆ. ಬಟ್ ಇಲ್ಲಿ ಈ ಪ್ರಶ್ನೆಗೆ ಸರಿ ಹೊಂದುವಂತ ಆಯ್ಕೆ ಯಾವುದು ಅಂತ ಕೇಳಿದ್ರೆ, ಇಲ್ಲಿ A1/A2 B1/B2 ನಾವು ಜಸ್ಟ್ ನೋಡಿದ ತಕ್ಷಣ ನಾವು ಸಮ ಇಲ್ಲ ಅಂತ ಗೊತ್ತಾದ ತಕ್ಷಣ ನಮ್ಮ ನಿರ್ಣಯ ಏನು ಅಂದ್ರೆ ಆ ನಕ್ಷೆಗಳು ಛೇದಿಸ್ತಾವು. ಆ ನಕ್ಷೆಗಳು ಆಪ್ಷನ್ ಸಿ ಛೇದಿಸುತ್ತವೆ. ಹೌದಲ್ಲ? ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಈ ಪ್ರಶ್ನೆಯಲ್ಲಿ ಏನಪ್ಪಾ ಅಂದ್ರೆ A1/A2 B1/B2 ಇವು ಸಮ ಆದ್ರೆ ನಾವು ಮುಂದಿನ ಏನು ಚೆಕ್ ಮಾಡಬೇಕು? C1/C2 ಚೆಕ್ ಮಾಡಬೇಕು. ಮೂರು ಸಮ ಆದ್ರೆ ನಕ್ಷೆಗಳ ಬಗ್ಗೆ ಏನಂತ ಹೇಳಬೇಕು? ಐಕ್ಯಗೊಳ್ಳುತ್ತವೆ. ಈ ಪ್ರಶ್ನೆಗೆ ಅವಶ್ಯಕತೆ ಇಲ್ಲ. ನಿಮಗೆ ಹೆಚ್ಚಿನ ಮಾಹಿತಿಯನ್ನ ನಕ್ಷೆಗಳ ಬಗ್ಗೆ ಕಂಪ್ಲೀಟ್ ಗೊತ್ತಾಗ್ಲಿ, ನೀವು ನೆನಪಿಟ್ಕೊಳ್ಳಿ ಅಂತ ನೆನಪು ಮಾಡಿಸ್ತಾ ಇದ್ದೀನಿ ಅಷ್ಟೇ. ಐಕ್ಯಗೊಳ್ಳುತ್ತವೆ. ಅದೇ ಒಮ್ಮೊಮ್ಮೆ ಏನಾಗ್ಬೋದು, ನಮ್ಮದು A1/A2 B1/B2 ಸಮ ಆಗ್ಬೋದು, ಆದ್ರೆ C1/C2 ಸಮ ಆಗ್ಲಿಲ್ಲ ಅಂದ್ರೆ ಅವಾಗೇನ ಸಮಾಂತರವಾಗಿರುತ್ತದೆ. ಸಮಾಂತರವಾಗಿರುತ್ತವೆ. ಇವೇ ಸಂಬಂಧಗಳನ್ನ ನಾವು ಸ್ಥಿರತೆ ಹೇಳಕ್ಕೂ ಬಳಸ್ತೀವಿ. ಹಿಂಗಿದ್ದಾಗ ಸ್ಥಿರವಾಗಿರುತ್ತವೆ, ಹಿಂಗಿದ್ದಾಗ ಅವಲಂಬಿತ ಸ್ಥಿರವಾಗಿರುತ್ತವೆ, ಹಿಂಗಿದ್ದಾಗ ಅಸ್ಥಿರ ಅಂತ ಹೇಳ್ತೀವಿ. ಹಿಂಗ ಇದ್ದಾಗ ಪರಿಹಾರಗಳ ಬಗ್ಗೆನೂ ಹೇಳ್ತೀವಿ. ಹಿಂಗಿದ್ದಾಗ ಅನನ್ಯ ಪರಿಹಾರಗಳಿರುತ್ತವೆ ಅಥವಾ ಏಕ ಮಾತ್ರ ಪರಿಹಾರ ಇರುತ್ತವೆ ಅಂತ ಹಿಂಗಿದ್ದಾಗ ಹೇಳ್ತೀವಿ. ಹಿಂಗಿದ್ದಾಗ ಅಪರಿಮಿತ ಪರಿಹಾರ ಐಕ್ಯ ಆಗ್ತಾವ ಅಂದ್ರೆ ಅಪರಿಮಿತ ಪರಿಹಾರಗಳು. ಹಿಂಗಿದ್ದಾಗ ಪರಿಹಾರವೇ ಇಲ್ಲ. ಅದಕ್ಕೆ ನೋಡ್ರಿ, ಈ ಮೂರು ಸಂಬಂಧಗಳನ್ನ ಬಿಟ್ಕೊಡ್ರಿ. ಹಿಂಗಿದ್ರ ನಾವು ಏನೇನು ನಿರ್ಣಯ ತಗೋಬಹುದು ಅನ್ನುವಂಥ ಸ್ಪಷ್ಟತೆಯನ್ನು ಇಟ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಒಂದು ಅಂಕದ ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಎದುರಾಗ್ಬೋದು. ಓಕೆ, ಒಳ್ಳೆಯದು. ಮುಂದಿನ ಪ್ರಶ್ನೆಗೆ ಹೋಗೋಣಂತ. ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಮುಂದಿನ ಪ್ರಶ್ನೆ x + y = 18 ಮತ್ತು x - y = 6 ಸಮೀಕರಣಗಳ ಪರಿಹಾರಗಳು. ಆಪ್ಷನ್ ಕೊಡ್ತಾ ಇದ್ದಾರೆ. ಪರಿಹಾರ ಅಂದ್ರೆ ಈ ಎರಡೂ ಸಮೀಕರಣಗಳನ್ನ ನೀವು ಸುಲಭೀಕರಿಸಿದ್ರಂದ್ರೆ ಬಿಡಿಸಿದ್ರಂದ್ರೆ ನಿಮಗೆ ಉತ್ತರ ಸಿಗ್ತಾವು. ಎಕ್ಸ್ ಮತ್ತು y ಬೆಲೆ ಅವು ಯಾವುವು ಅನ್ನೋದ್ರಲ್ಲಿ ಇಲ್ಲಿ 4 ಆಯ್ಕೆ ಕೊಟ್ಟಾರು. ಆ 4 ಆಯ್ಕೆಗಳಲ್ಲಿ ಎಲ್ಲ ಆಯ್ಕೆ ಸರಿಯಲ್ಲ. ನಿಮಗೆ ಬೇಕಾಗಿರೋದು ಒಂದು ಆಯ್ಕೆ. ಅದು ಯಾವುದು? ಒಂದನೇದು 5,13 6,-12 ಮೂರನೇದು 12,6 ನಾಲ್ಕನೇದು ಆಪ್ಷನ್ ಡಿ -12,-6. ಯಾವ ಸರಿ ಇರ್ಬೋದು? ಈ ಸಮೀಕರಣಗಳು
ಸುಲಭದ ನೋಡ್ರಿ. ನೀವು ಜಸ್ಟ್ ಈ ಸಮೀಕರಣಗಳನ್ನು ಹೆಂಗೆ ಅರ್ಥ ಮಾಡ್ಕೊಡ್ರಿ ಅಂದ್ರೆ ಎಕ್ಸ್ ಪ್ಲಸ್ ವೈ = 18 ಅಂದರೆ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ 18. ಎಕ್ಸ್ ಮೈನಸ್ ವೈ = 6 ಅಂದರೆ ಎರಡು ಸಂಖ್ಯೆಗಳ ವ್ಯತ್ಯಾಸ 6. ಕಳೆದಾಗ 6 ಬರ್ತದ, ಕೂಡಿಸಿದಾಗ 18 ಬರ್ತದೆ ಅಂತ ಎರಡು ಸಂಖ್ಯೆಗಳಲ್ಲಿ ಯಾವ ಸರಿ ಹೊಂತಾವು ನೋಡ್ರಿ. 5 13 ಕೂಡಿಸಿದ್ರೆ 18. ಆಪ್ಷನ್ ಎ ಅಂತ ಅಂದ್ಬಿಡ್ಬೇಡ್ರಿ. ಬಟ್ 5ರಾಗ 13 ಕಳೆದ್ರೆ 6 ಬರ್ತದೇನ? ಬರುವುದಿಲ್ಲ. ಆಪ್ಷನ್ ಎ ತಪ್ಪು. ಇಲ್ಲಿ ನೋಡ್ರಿ, 6ಕ್ಕೆ ನೀವು -12 ಕೂಡಿಸಿರಂದ್ರೆ -6 ಬರ್ತದ. ಯಾಕಂದ್ರೆ ವಿಜಾತಿ ಚಿಹ್ನೆ ಆಗ್ತಾವೆ. ಹೀಗಾಗಿ ನಿಮ್ಗೆ ಇದು ಒಂದೇದ ಸರಿಯಾಗಂಗಿಲ್ಲ. ಈಗ ಇದು ತಪ್ಪು, ಹೌದಿಲ್ಲ? ಆಪ್ಷನ್ ಸಿ ನೋಡ್ರಿ, 12ರಾಗ 6 ಕೂಡಿಸ್ರಿ 18 ಬರ್ತದೆ. 12 + 6 18. 12ರಾಗ 6 ಕಳೀರಿ, 12ರಾಗ 6 ಕಳೆದ್ರೆ 6 ಬರ್ತದೆ. ಈಗ ಇದು ಸರಿ ಐತಿ ನೋಡ್ರಿ. ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಡಿ ತಪ್ಪಾಗಿರ್ಬೋದು ನೋಡ್ರಿ. ಯಾಕೆ ಹೇಳ್ರಿ? ಕೂಡಿಸಿರ 18 ಬರ್ತದೆ, ಬಟ್ ಎಂತ 18? -18 ಬರ್ತದೆ. -12 -6 ಕೂಡಿಸಿರ -18 ಬರ್ತದೆ. ನಿಮಗೆ -18 ಬೇಡ, +18 ಬೇಕಂದ್ರೆ ಈ ಆಪ್ಷನ್ ಕೂಡ ತಪ್ಪು. ಈಗ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಸಿ. ಓಕೆ, ಅದನ್ನು ನಿಮಗೆ ಈ ರೀತಿ ಚೆಕ್ ಮಾಡ್ಬೋದು. 12ಕ್ಕೆ 6 ಕೂಡಿಸ್ರಿ 18. 12ಕ್ಕೆ 6 ಕಳೀರಿ ಎಷ್ಟು? 6. ಇದಕ್ಕೆ ಸರಿ ಹೊಂದುವಂಥ ಆಯ್ಕೆ ಯಾವುದು? ಆಪ್ಷನ್ ಸಿ. ಈ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿರ್ತದೆ. ಈಗ ಆಪ್ಷನ್ ಸಿ ನೋಡ್ರಿ. ನಾ ಇನ್ನೊಂದು ಏನು ಮಾಡ್ತಾ ಇದ್ದೀನಿ, ಉತ್ತರವನ್ನು ಯಾವ ರೀತಿ ಬರಿಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಆಪ್ಷನ್ ಸಿ ಅಂತ ಇಲ್ಲಿ ರೈಟ್ ಹೊಡೆದ್ರೆ ನಿಮ್ಗೆ ಕಾಣೋಗೋಸ್ಕರ. ಬಟ್ ನೀವು ಆ ರೀತಿ ನಿಮ್ಮ ಇದ್ರೊಳಗೆ ಮಾಡಬಾರ್ದು. ನೀವು ಉತ್ತರ ಬರೀತಿನಾಗ ಏನು ಮಾಡಬೇಕು? ಪ್ರಶ್ನೆ ಸಂಖ್ಯೆಯನ್ನು ನಮೂದು ಮಾಡಿ ಯಾವ್ದು ಆಯ್ಕೆ ಸರಿ ಐತಿ ಆ ಆಯ್ಕೆಯ ಕ್ರಮವನ್ನು ಸೇರಿಸಿ ಉತ್ತರನ ಬರಿಬೇಕು ಕಂಪ್ಲೀಟ್. ಬರೀ ಆಪ್ಷನ್ ಸಿ ಅಂತ ಬಿಡಂಗಿಲ್ಲ. ಇದನ್ನ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಅನುಸರಿಸ್ರಿ. ಓಕೆ, ಒಳ್ಳೆಯದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ 6ನೇ ಪ್ರಶ್ನೆ ಏನದ? 6ನೇ ಪ್ರಶ್ನೆ ಒಂದು 6ನೇ ಪ್ರಶ್ನೆ. ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಥೀಟಾ ಡಿಗ್ರಿಗಳಲ್ಲಿ, ಆರ್ ತ್ರಿಜ್ಯವಿರುವ ವೃತ್ತದಲ್ಲಿ ಥೀಟಾ ಡಿಗ್ರಿಗಳಲ್ಲಿ ಅಂದ್ರೆ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಇದೆ. ವಿಸ್ತೀರ್ಣ ಅಂತಂದಿದ್ದಾರೆ. ಅದರ ಸೂತ್ರ ಇಲ್ಲಿ 4 ಕೊಟ್ಟಿದ್ದಾರೆ. ಯಾವ್ದು ಸರಿಯಾದ ಆಯ್ಕೆ ಅಂತ ನೀವು ಆಯ್ಕೆ ಮಾಡಬೇಕು. ಓಕೆ, ಸೂತ್ರವನ್ನ ಈ ಇಡೀ ಗಣಿತಕ್ಕೆ ಸಂಬಂಧಪಟ್ಟ ಎಲ್ಲಾ ಸೂತ್ರಗಳನ್ನು ನೆನಪಿಟ್ಟಿದ್ದೆ ಆದರೆ ನೀವು 2 ರಿಂದ 3 ಅಂಕದ ನೇರವಾದ ಪ್ರಶ್ನೆಯನ್ನ ಉತ್ತರಿಸಬಹುದು. ಹೀಗಾಗಿ ಸೂತ್ರಗಳು ಬಹಳ ಇಂಪಾರ್ಟೆಂಟ್. ಹೀಗಾಗಿ ಸೂತ್ರಗಳನ್ನು ಸರಿಯಾದ ರೀತಿಯಲ್ಲಿ ನೆನಪಿಡೋದು ಅದು ಬಹಳ ಇಂಪಾರ್ಟೆಂಟ್. ಹೀಗೆ ಕಾನ್ಫಿಡೆನ್ಸ್ ಇರಲಾರ್ದ ಸೂತ್ರಗಳು ನೆನಪಿಟ್ಟುಕೊಂಡ್ರಿ ಸ್ವಲ್ಪ ಅದ್ಲಾ ಬದಲಿ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋಬಿಡೋ ಚಾನ್ಸ್ ಇರ್ತದೆ. ಈಗ ನೀವೇನು ಮಾಡಬೇಕು? ಸೂತ್ರವನ್ನ ಸರಿಯಾಗಿ ನೆನಪಿಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅವುಗಳನ್ನು ತಪ್ಪಾಗಿ ಒಟ್ಟ ಬರೀಬಾರ್ದು. ನೋಡ್ರಿ, ಆರ್ ತ್ರಿಜ್ಯ ಥೀಟಾ ಕೋನ ಹೊಂದಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಯಾವ್ದು ನೋಡ್ರಿ? ನಿಮ್ಗೆ ಗೊತ್ತಿಲ್ಲ? ಆಪ್ಷನ್ ಎ ಅಲ್ಲಲ್ಲ? ಆಪ್ಷನ್ ಎಲ್ಲ ಸರಿ ಅದ, ಬಟ್ ಇಲ್ಲಿ 180 ಬೇಡ, ತಪ್ಪು. ಆಪ್ಷನ್ ಬಿ ನೋಡ್ರಿ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr² ಇದು ಸರಿ ಅದ, ಹೌದು? ಇದ ಸೂತ್ರ. ಈಗ ಇಲ್ಲಿ ಏನು ಮಿಸ್ಟೇಕ್ ಆಗಿದೆ? ಇಲ್ಲಿ 2 ಬೇಡ, ಎಲ್ಲ ಸರಿ ಅದ, ಬಟ್ ಇದು 2 ಹೆಚ್ಚುವರಿ ಬಿಟ್ಟರೆ ಹೇಗಿದು ತಪ್ಪು. ಅದೇ ಇದು 2πr ಅಷ್ಟ ಬರ್ತಿದ್ರೆ ಅದು ಕಂಸದ ಉದ್ದದ ಸೂತ್ರ ಆಗ್ತಿತ್ತು. ಬಟ್ ನಮಗಿಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಅಂದ್ರೆ ಇದು ತಪ್ಪು. ಈಗ ಇಲ್ಲಿ ಕೂಡ ಎಲ್ಲ ಸರಿ ಅದ, ಆದರೆ ಇಲ್ಲಿ 180 ಡಿಗ್ರಿ ಬೇಡ. ಓಕೆ, ಇಲ್ಲಿ ಬಹುತೇಕ ಆಪ್ಷನ್ ಎ ಮತ್ತು ಡಿ ಸೇಮ್ ಆಗ್ಯಾವ ಅಂತ ಅನಿಸ್ತದ. ಹೀಗಾಗಿ ಆದರೂ ತಪ್ಪದದು. ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಬಿ. ಈ ಪ್ರಶ್ನೆಗೆ ನೇರವಾದ ಸೂತ್ರವನ್ನು ಗುರುತಿಸಿ ನಾವೇನು ಮಾಡಬೇಕಾಗೈತಿ? ಉತ್ತರವನ್ನು ಬಿ, ಥೀಟಾ ಅಪಾನ್ 360 ಡಿಗ್ರಿ ಇಂಟು πr² ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡು ಹಿಡಿಯತಕ್ಕಂಥ ಸೂತ್ರ. ಓಕೆ, ಒಳ್ಳೆಯದು. ಮುಂದಿನ ಪ್ರಶ್ನೆಯ 7ನೇ ಪ್ರಶ್ನೆ. ಎಸ್, 7ನೇ ಪ್ರಶ್ನೆ. 7ನೇ ಪ್ರಶ್ನೆ ಏನದ ನೋಡ್ರಿ ನಿಮ್ಮ ಕಣ್ಮುಂದ. ಇದು ಯಾವ ಪಾಠದಲ್ಲಿ ಬರ್ತದ? ಮೂಲ ಬಿಂದುವಿನಿಂದ ಇರುವ ದೂರ ಕೇಳ್ತಾರಂದ್ರೆ ಇದು ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಬರ್ತಕ್ಕಂಥ ಒಂದು ಲೆಕ್ಕ. ಈ ಲೆಕ್ಕ ಏನದ? ಬಿಂದು P3,4 ಮೂಲ ಬಿಂದುವಿನಿಂದ ಇರುವ ದೂರ ಅಂತ ಕೇಳ್ಯಾರ. ಓಕೆ, ಇಲ್ಲಿ ಸೂತ್ರವನ್ನು ಬಳಕೆ ಮಾಡಿ ಉತ್ತರ ಕಂಡುಹಿಡಬೇಕು. ಮೂಲ ಬಿಂದುವಿನಿಂದ ದೂರ ಅಂದಾರ ಇದರ ಸೂತ್ರನದೇ ನೇರವಾಗಿ. ಮೂಲ ಬಿಂದುವಿನಿಂದ ದೂರ ಅಂದ್ರ
ನಾವು ಆ ಸೂತ್ರವನ್ನು ಇಲ್ಲಿ ನೆನಪು ಮಾಡಿಸ್ತೇನೆ. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೀವು ನೋಡಿದ ತಕ್ಷಣ ಉತ್ತರ ಗುರ್ತಾ ಹಿಡಿಬೋದು. ಈ ಕೆಲಸವನ್ನು ನೀವು ತರ್ಕದಲ್ಲಿ ಮಾಡ್ಬೋದು, ನಿಮ್ಮ ಮನಸ್ಸಿನಲ್ಲಿ ಮಾಡಿದರೆ ಉತ್ತರ ಆಯ್ಕೆ ಮಾಡ್ಬೋದು. ನೋಡ್ರಿ ಏನದ ಇಲ್ಲಿ ಸ್ವಲ್ಪ ಮಾಡಿ ನೋಡಿದಾಗ ಒಂದೇ ಬಿಂದು ಕೊಟ್ಟ ತಕ್ಷಣ ಮೂಲ ಬಿಂದುವಿನಿಂದ ದೂರ ಕೇಳ್ತಾರಂದ್ಬಳಕ್ ಬರೀ ಇವು ಕೊಟ್ಟಿರ್ತಕ್ಕಂಥ ಬೆಲೆಗಳೇ, ಒಂದು ಬೆಲೆ ಎಕ್ಸ್, ಇನ್ನೊಂದು ಬೆಲೆ ವಾಯ್. ಈಗ ಎಕ್ಸ್ ಬೆಲೆ ಎಷ್ಟು ಹೇಳ್ರಿ? 3ರ ವರ್ಗ. ವಾಯ್ ಬೆಲೆ 4ರ ವರ್ಗ. ಸೊ 3ರ ವರ್ಗ ಎಷ್ಟು? 9. 4ರ ವರ್ಗ ಎಷ್ಟು? 16. 9, 16 ಸೇರಿಸ್ರ ಇದು 25 ಆಗ್ತತಿ. 25 ವರ್ಗ ಸಂಖ್ಯೆ ಅದ. 25ರ ವರ್ಗಮೂಲ ಎಷ್ಟು ರೀ? 5. ಈಗ ಡಿ ಬೆಲೆ ಎಷ್ಟು ಅಂತ ಕೇಳಿದ್ರೆ 5. ಈಗ 5 ಆಪ್ಷನ್ ಎ ಅಲ್ಲ, ಬಿ ಅಲ್ಲ, ಆಪ್ಷನ್ ಸಿ ಈಸ್ ಎ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ಕೂಡ ಅಲ್ಲ. ಹೀಗಾಗಿ ಮೂಲ ಬಿಂದುವಿನಿಂದ ದೂರ ಕಂಡುಹಿಡಿಯುವ ಸೂತ್ರ ಇದೇ ರೀತಿ. ನಿಮ್ಗೆ ನೇರವಾಗಿ ಸೂತ್ರ ಬರೀ ದೂರ ಕಂಡುಹಿಡಿದು ಕೇಳಿದ್ರೆ ಅದು ಸೂತ್ರ ನಿಮ್ಗೆ ಗೊತ್ತದಲ್ಲ. ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಬ್ರಾಕೆಟ್ x1 ಮೈನಸ್ x2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಬ್ರಾಕೆಟ್ y1 ಮೈನಸ್ y2 ಬ್ರಾಕೆಟ್ ಸ್ಕ್ವೇರ್. ಈಗ ಆ ಸೂತ್ರದಿಂದ ನಾವು ಎರಡು ಬಿಂದುಗಳ ನಡುವಿನ ದೂರವನ್ನು ಪಡಿತೀವಿ. ಹಾಗೆ ಸೂತ್ರವನ್ನು ನೆನಪಿಟ್ಟುಕೊಳ್ಳೋದು ಬಹಳ ಮುಖ್ಯವಾಗ್ತದೆ. ಓಕೆ, ಮುಂದಿನ 8ನೇ ಪ್ರಶ್ನೆ ಬಹು ಆಯ್ಕೆ ಪ್ರಶ್ನೆ ನೋಡ್ತಾ ಹೋಗೋಣ. 8ನೇ ಬಹು ಆಯ್ಕೆ ಪ್ರಶ್ನೆ ಏನದ ನೋಡ್ರಿ ನಿಮ್ಮ ಸ್ಕ್ರೀನ್ ಮೇಲೆ. ಏನದ? ಪಿ ಮತ್ತು ಕ್ಯೂ ಸಂಖ್ಯೆಗಳ ಮಸ 6 ಅಂತ. ಪಿ ಮತ್ತು ಕ್ಯೂ ಸಂಖ್ಯೆಗಳ ಮಸ 6 ಅಂದ್ರೆ ಸಂಕೇತ ಕೊಡ್ತಾರ. ಸಂಕೇತಗಳು ಏನದಾವು? ಪಿ ಮತ್ತು ಕ್ಯೂ ಅನ್ನುವಂಥ 2 ಸಂಖ್ಯೆ ಅದಾವು. ಅವುಗಳ ಮಸ 6 ಆದ್ರೆ ಅವುಗಳ ಲಸ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಳ್ಳೆಯದು. ಇದು ಮಸ ಮತ್ತು ಲಸ ಗಿಳುಗಿರುವ ಒಂದು ಸಂಬಂಧ. ಅದು 2 ಸಂಖ್ಯೆಗಳ ಮಸ ಮತ್ತು ಲಸ ಗಿಳುಗಿರುವ ಸಂಬಂಧವನ್ನು ಉಪಯೋಗಿಸಿಕೊಂಡು ಲಸ ಏನಾಗ್ತತಿ ಅಂತ ನಾವು ಇಲ್ಲಿ 4 ಆಯ್ಕೆ ಕೊಡ್ತಾ ಇದ್ದಾರೆ. 4 ಆಯ್ಕೆಗಳು ಯಾವ್ದು ಆಯ್ಕೆ? ಯೂಶ್ವಲಿ ನಾವು ನಿಮಗೆ ಪಾಠ ಮಾಡುವಾಗ ಈ ಸಂಬಂಧವನ್ನು ಎ ಮತ್ತು ಬಿ ಅನ್ನುವಂಥ ಸಂಖ್ಯೆಗಳ ಮೂಲಕ ಹೇಳಿದ್ವಿ. ಅದನ್ನು ಬರಿತೀನಿ. ಇಲ್ಲಿ ಬರಿತೀನಿ ನೋಡ್ರಿ. 2 ಸಂಖ್ಯೆಗಳು ಎ, ಇನ್ನೊಂದು ಸಂಖ್ಯೆ ಬಿ ಆದ್ರೆ ಆ 2 ಸಂಖ್ಯೆಗಳ ಗುಣಲಬ್ಧ ಸಮ ಇರ್ತದ. ಅವುಗಳ ಮಸ ಮತ್ತು ಲಸ. ಕರೆಕ್ಟ್ ಅಲ್ಲ? ಇದೇ ಸಂಬಂಧವನ್ನು ಅಲ್ಲಿ ನಾವು ಸಂಕೇತ ರೂಪದಲ್ಲಿ ಹೇಳಿರ್ತೀವಿ. ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಎ ಇಂಟು ಬಿ ಅಂದರೆ 2 ಸಂಖ್ಯೆಗಳ ಗುಣಲಬ್ಧ, ಎಚ್ ಇಂಟು ಎಲ್ ಅಂದ್ರೆ ಅವುಗಳ ಮಸ ಮತ್ತು ಲಸ ಆಗಿರುವ ಗುಣಲಬ್ಧ. ಹಂಗೆ ಇಲ್ಲಿ ಸಂಕೇತ ಸ್ವಲ್ಪ ಚೇಂಜ್ ಮಾಡ್ಯಾರು. ಎ ಬಿ ಜಾಗದಾಗ ಪಿ ಕ್ಯೂ, ಆಮೇಲೆ ಮಸಾಕ್ 6 ಅಂದ. ಲಸವನ್ನು ಕೇಳಿದಾರೆ ನೋಡ್ರಿ. ಪಿ ಇಂಟು ಕ್ಯೂ, ಪಿ ಕ್ಯೂ ಅನ್ನೋನು. ಇದು ಲಸ ಕೇಳ್ಯಾರಪ್ಪ ಅಂದ್ರೆ ಎಲ್ಲಲ್ಲಿ ಇರಲಿ 6 ಗುಣಾಕಾರದ ಇಲ್ತಂದ್ರೆ ಭಾಗಾಕಾರ ಇಸ್ ಈಕ್ವಲ್ ಟು ಎಲ್. ಹಿಂಗೆ ಯಾವ್ದು ಆಪ್ಷನ್ ಇಲ್ಲಲ್ಲ ಅಂತ ಗಾಬರಿ ಆಗಬೇಡ್ರಿ. ನಾವು ಪಿ ಕ್ಯೂ ಅನ್ನು ಹಾಗೆ ಇಡೋನು. ಈ ಅಪಾನ್ ಚಿಹ್ನೆಯನ್ನು ನಾವು ಭಾಗಾಕಾರ ಚಿಹ್ನೆಯಾಗಿ ಬದಲಾಸ್ರಿ. ಅಪಾನ್ ಆರ್ ಇಸ್ ಈಕ್ವಲ್ ಟು ಎಲ್. ಏರ್ಪೂರ್ ಲಸ ಯಾವ್ದು ಸರಿ ಆಪ್ಷನು? ಪಿ ಕ್ಯೂ ಡಿವೈಡೆಡ್ ಬೈ ಆರ್. ಪಿ ಕ್ಯೂ ಆರ್ ಇದು ತಪ್ಪು. ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಇದು ತಪ್ಪು. ಅದರ ಪಿ ಕ್ಯೂ ಡಿವೈಡೆಡ್ ಬೈ ಆರ್ ಇದು ಸರಿಯಾದ ಆಯ್ಕೆ ಆಗಿರ್ತದೆ. ಈಗ ಡಿ ಕೂಡ ತಪ್ಪು. ಹೀಗಾಗಿ ಇದು ಈ ಸಂಬಂಧವನ್ನು ಹೇಳ್ರಿ. ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್. ಈ ಸಂಬಂಧವನ್ನು ಉಪಯೋಗಿಸಿ ನಿಮ್ಮ ಸಂಖ್ಯೆಗಳಲ್ಲಿ ಲೆಕ್ಕ ಕೇಳ್ತಿರ್ತಾರೆ. 2 ಸಂಖ್ಯೆಗಳೇ ಕೊಡ್ತಾರೋ, ಮಸ ಕೊಟ್ಟು ಲಸ ಕೇಳ್ಬೋದು. ಈ ಸಂಬಂಧವನ್ನು ಹಿಂಗೆ ಬಳಸಿ ನೀವು ಕೊಟ್ಟಿರುವುದನ್ನು ತುಂಬಿ ಕೇಳಿರುವುದನ್ನು ಈ ರೀತಿ ಸಂಕೇತದಲ್ಲಿಟ್ಟು ಸ್ವಲ್ಪ ಎಡಬಲ ಚೇಂಜ್ ಮಾಡಿಬಿಟ್ರೆ ಅಂದ್ರೆ ನಿಮಗೆ ಬೇಕಾಗುವ ಉತ್ತರ ಸಿಗ್ತದೆ. ಓಕೆ, ಹಂಗೆ ಸಂಖ್ಯೆಗಳನ್ನು ಕೊಟ್ಟಾಗೂ ಮಾಡೋದನ್ನು ನೀವು ಕಲ್ತಿರಿ ಅಂತ ಭಾವಿಸೋಣ. ಓಕೆ, ಇವತ್ತಿನ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳು, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ನಮ್ಮದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಮಾತ್ರ ಉತ್ತರಿಸೋಣ. ಮುಂದಿನ ವಿಡಿಯೋ ಭಾಗದಲ್ಲಿ 1 ಅಂಕದ ಪ್ರಶ್ನೆಗಳ ಜೊತೆ 2 ಅಂಕದ ಪ್ರಶ್ನೆಗಳನ್ನು ಕೂಡ ಸಾಧ್ಯವಾದರೆ ಸೇರಿಸಿ ಇನ್ನೊಂದು ವಿಡಿಯೋ ಭಾಗದಲ್ಲಿ ಅದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಭಾಗವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾವು ನಿರೀಕ್ಷೆ ಮಾಡೋಣ ಮುಂದಿನ ಭಾಗದಲ್ಲಿ ಇದರ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆಗಳನ್ನು. ಅಲ್ಲಿವರೆಗೆ ಆ ಮುಂದಿನ ವಿಡಿಯೋವನ್ನು ಕೂಡ ಸದ್ಯದಲ್ಲಿ ನೀವು ಪಡಿತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಭಾಗವನ್ನು ಮುಗಿಸೋಣ. ಎಲ್ಲರಿಗೆ ಈ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.